ಅದರ ಬದುಕಂದ್ರೆ ಏನು ಗೊತ್ತಿಲ್ಲ, ಜೀವನ ಅಂದ್ರೆ ಏನು ಗೊತ್ತಿಲ್ಲ. ಅವನ ಹೆಸರು ಅವ ಹೇಳ್ತಾನೆ, ಜೀವನ ಅಂದ್ರ ಏನಲ್ಲ, ಇದೊಂದು ಅನುಭವಗಳ ಪ್ರವಾಹ. ಜೀವನ ಅಂದ್ರ ಇದು ಜೀವನ ಇರುವುದು ಇಷ್ಟೇ, ಅನುಭವ ಒಮ್ಮೆ ದುಃಖದ ಅನುಭವ. ಈ ಎರಡು ಅನುಭವಗಳ ಮಧ್ಯೆ ಜೀವನ ಸಾಗ್ತೈತಿ. ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖಂ. ಯಾವಾಗ ಸುಖದ ಅನುಭವ ಆಗ್ತೈತಿ ಅಂದ್ರ ಪರಿಸ್ಥಿತಿ ನಡೀತು ಅಂದ್ರೆ, ಮನಸ್ಥಿತಿ ಮತ್ತು ಪರಿಸ್ಥಿತಿ ನನ್ನ ವಿರುದ್ಧವಾಗಿತ್ತು ಅಂದ್ರೆ ದುಃಖದ ಅನುಭವ. ಜೀವನ ಇದೊಂದು ಜೋಕಾಲಿ, ಒಮ್ಮೆ ತೂಗುತ್ತಿರ್ತೈತಿ. ನಿಮ್ಮ ಮತ್ತೆ ಅಲ್ಲೇ ಜೋಕಾಲಿ ನಿಂತಂದ್ರೆ ನೀವು ಕೆಳಗೆ ಬರ್ಬೇಕಾಗ್ತದೆ. ಜೋಕಾಲಿ ಎಂದು ಒಂದು ಕಡೆ ನಿಂತಿಲ್ಲ, ತೂಗುತ್ತೈತೆ, ಅದು ಜೀವನ ಜೋಕಾಲಿ. ಹಾಗೆ ಜೀವನ ಅನ್ನೋದು ಒಂದು ಜೋಕಾಲಿ, ದುಃಖದ ಅನುಭವದ ಕಡೆ ಏರ್ತಿರ್ತೈತಿ. ಈ ಸುಖ ದುಃಖ ಅನ್ನುವ ಎರಡು ಅನುಭವಗಳ ಮಧ್ಯೆ ಪ್ರವಹಿಸ್ತೈತಲ್ಲ, ಅದಕ್ಕೆ ಜೀವನ ಅಂತ ಕರೀತಾರೆ. ಇದು ಜೀವನ. ಇದು ಜೀವನ ಅನ್ನೋದು ಇದು ಜೋಕಾಲಿ. ಇದು ಸುಖ ದುಃಖದ ಅನುಭವಗಳ ಮಧ್ಯೆ ಸಾಕ್ತೈತಿ. ಎಲ್ಲರಿಗೆ ಎಲ್ಲ ಅನುಭವಗಳಾಗ್ತವೆ. ಒಂದು ವಸ್ತು ನಮಗೆ ಯಾವಾಗಲೂ ಸುಖ ಕೊಡ್ತೈತಿ ಅಂತಿಲ್ಲ. ಒಂದು ವಸ್ತು ಒಮ್ಮೆ ನಮಗೆ ಸುಖ ಕೊಡ್ತೈತಿ, ಅದೇ ವಸ್ತು ಒಮ್ಮೆ ದುಃಖ ಕೊಡ್ತೈತಿ. ಹಾಲು ಉಕ್ಕಿಸ್ತೀರಿ ಅಂದ್ರೆ ಹಾಲು ಎದಕ್ಕೆ ಉಕ್ಕಿಸ್ತೀರಿ ಅಂದ್ರೆ, ಹಾಲು ಉಕ್ಕಿದ್ರೆ ಮನೆ ಉಕ್ಕತೈತಿ. ಎಷ್ಟು ಸುಖ, ಹಾಲು ಉಕ್ಕಬೇಕು ಅವಾಗ ಅಂತ ಅನುಭವ ಆಗ್ತೈತಿ. ಅವರು ಹೆಣ್ಮಕ್ಳಿಗೆ ಇದು ಗೊತ್ತಾತ. ಹೋಗಿ ಮನ್ಯಾಗ ಆಕಿ ದಿವಸ ಮನೆ ಪ್ರವೇಶ ಮುಗೀತು, ಆಮೇಲೆ ದಿವಸ 2-2 ಲೀಟ್ರ್ ತರೋದು, ಗ್ಯಾಸಿನ ಮೇಲೆ ಇಡೋದು, ಉಕ್ಸಕ್ಕೆ ಶುರು ಮಾಡಿದ್ಲ. ಮೊದಲ ಮನೆ ಪ್ರವೇಶದ ದಿವಸ ಸುಖದ ಅನುಭವ ಇತ್ತು, ಮತ್ತು ದಿವಸ 2-2 ಲೀಟರ್ ಉಕ್ಕಿಸಿದ್ರೆ ಸುಖದ ಅನುಭವ ದುಃಖದ ಅನುಭವ ಆಗ್ತೈತಿ. ಒಂದೇ ವಸ್ತು ಒಮ್ಮೆ ಸುಖ ಕೊಟ್ಟೈತಿ, ಇವತ್ತು ದುಃಖ ಕೊಡಾಕತ್ತೈತಿ. ಈಗ ಸಾಲಿಗೆ ಹೋಗ್ತಾರೆ ಮಕ್ಕಳು. ಸಾಲಿಗೆ ಹೋಗುವಾಗ ಗಂಟೆ ಒಂದೇ ಐತಿ. ಗಂಟೆ 10 ಗಂಟೆಗೆ ಬಡಿದ್ರೆ ಒಂಥರ ಅನುಭವ ಆಗ್ತೈತಿ. ಅದ ಸಾಯಂಕಾಲ 5 ಗಂಟೆಗೆ ಬಡಿದ್ರೆ ಒಂಥರ ಅನುಭವ ಆಗ್ತೈತಿ. ಅದು ಯಾರೋ ಒಬ್ರು ಕುರಿಮರಿಗೆ ಎಳ್ಕೊಂಡು ಹೊಂಟಿದ್ರಂತ. ಆ ಹುಡುಗಂದಂತ ಅವ್ರ ಅಪ್ಪ ಇದಕ್ಕೆ ಸಾಲಿಗೆ ಕರ್ಕೊಂಡು ಹೊಂಟ್ರ ಇದಕ್ಕೆ. ಅದು ಹುಡುಗಂದು ಅವರಿಬ್ಬರು ಸ್ನೇಹಿತರಿದ್ರು. ಹೇಳ್ತಿದ್, ನನಗೆ ಕರಿಬೇಕಂದ್ರೆ ಬಸ್ ಬಂದು ಕರ್ಕೊಂಡು ಹೋಗ್ತೈತಿ. ಅವ ನನಗೆ ಕರೆಕ್ಟ್ ಹೆಡ್ ಮಾಸ್ತರ ಬರ್ತಾನಂತಂದು. ಅಂದ್ರೆ ಒಮ್ಮೆ ಅದೇ ಗಂಟೆ ಶುರುವಾಗುವಾಗ ಬಡಿದ್ರೆ ಘನ ಕಷ್ಟ ಅನ್ಸೈತಿ. ಒದ್ದಾಡ್ಕೊಂತ ಹೋಗಿ ಅದ ಗಂಟೆ ಸಾಯಂಕಾಲ 5ಕ್ಕೆ ಬಡ್ದಾಗ ಓಡ್ಕೊಂತ ಬಂದೀವಿ. ಗಂಟೆ ಬಾರಿಸಿದ್ದೊಂದೇ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ ಅಷ್ಟೆ. ಒಂದೇ ವಸ್ತು ಜೀವನದಲ್ಲಿ ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. ಒಂದೇ ಮಾತು ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. ಈಗ ನೀವೆಲ್ಲ ಕುಂತೀರಿ, ನಾ ಅಕಸ್ಮಾತ್ ಒಂದು ಶಬ್ದ ಅಂದೆ, ಏನಪ್ಪ ನೀವಿಲ್ಲೆಲ್ಲ ಈ ಜಾತ್ರೆ ತುಂಬ ಕಣ್ಣಾಡಿಸಿದ್ರೆ ಸುಮಾರು 5 ಲಕ್ಷ ಜನ ಸೇರಿರ್ಬೋದು ಅಂತ ನಾ ಅನ್ಬೋದು. ಅಕಸ್ಮಾತ್ ಇದನ್ನ ಒಂದು ಸ್ವಲ್ಪ ಹಿಂದಾಕಿ ಇಲ್ಲಿ ಕುಂತಂಥ 5 ಲಕ್ಷ ಜನ ಏನು ಸುಮಾರು ಅದಿರಂದ್ರೆ ಅವಾಗ ಹೆಂಗೆ ಅನುಭವ ಆಕೈತಿ ನಿಮ್ಗೆ? ಅಲ್ಲ, ಇಷ್ಟು ಥಂಡ್ಯಾಗ ಕುಂತೀವಿ, ಚಲೋ ಅದಾರ ಅಂದಂತ ಮಾತು ಬರಲಿಲ್ಲ ಅಜ್ಜರಿಗೆ ಅಂತಿರಲಿಲ್ಲ. ಅಂದ್ರೆ ಒಂದೇ ಶಬ್ದ ಹಿಂದೆ ಬಂದ್ರೆ ಮುಂದೆ ಬಂದಿದ್ರೆ ಘನ ಖುಷಿ ಆಗಿತ್ತು, ಅದ ಹಿಂದೆ ಬಂದ್ರೆ ದುಃಖ ಕೊಡ್ತದೆ. ಅಂದ್ರೆ ಒಂದು ಅನುಭವ ಜೀವನದಲ್ಲಿ